ಇನ್ನು ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಇವತ್ತು ಏನಂತ ಹೇಳಿದ್ರೆ ಇನ್ನು ಬುರುಡೆ ಗ್ಯಾಂಗು ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ಏನು ಅರ್ಜಿಯನ್ನು ಹಾಕಿತ್ತು. ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಹಾಕಿದೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ಮರೆಮಾಚಿಬಿಟ್ಟು ಈಗ SIT ರಚನೆ ಆಗುವತ್ತ ಏನು ಬುರುಡೆ ಗ್ಯಾಂಗ್ ಮಾಡಿರುವಂಥದ್ದು. ಈ ಬಗ್ಗೆ ದೂರು ಕೊಟ್ಟಿರುವಂಥದ್ದು ತೇಜಸ್ ಗೌಡ ಅವರು ಸರ್, ದೂರನ್ನು ಕೊಟ್ಟಿರುವಂಥದ್ದು ಬುರುಡೆ ಗ್ಯಾಂಗ್ ವಿರುದ್ಧ. ಸೊ ಏನನ್ಸುತ್ತೆ? ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರನೇ ಒಂದು ದೊಡ್ಡ ನಾಟಕ ಆಡ್ತಿದೆ. ಏನಕ್ಕೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ಅರ್ಜಿ ತಿರಸ್ಕಾರ ಆಗುತ್ತೆ ಅದನ್ನು ಮರೆಮಾಚಿ ಇವರು ಲೋವರ್ ಕೋರ್ಟ್ಗೆ ಹೋಗಿ ಅಲ್ಲಿನ ಹಿಯರಿಂಗ್ ಮಾಡ್ತಾರೆ ಅಂತಂದರೆ ರಾಜ್ಯ ಗುಪ್ತಚರ ಇಲಾಖೆಯಿಂದ ಅವ್ರಿಗೇನು ರಾಜ್ಯ ಸರ್ಕಾರಕ್ಕೆ ವರದಿ ಬಂದಿಲ್ವಾ, ಅಥವಾ ಕಾನೂನು ಸಚಿವರು HK ಪಾಟೀಲ್ರು ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಮಾಹಿತಿ ಇಲ್ಲ ಅಂತಂದರೆ HK ಪಾಟೀಲ್ರು ಕಾನೂನು ಸಚಿವರಾಗೋದಕ್ಕೆ ನಾಲಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಸರ್ಕಾರ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಹಿಂದೂ ಮಠ ಮಂದಿರ ಮೇಲೆ ಟಾರ್ಗೆಟ್ ಮಾಡುತ್ತಾ ನಿರಂತರವಾಗಿ ಅಪಪ್ರಚಾರ ಮಾಡ್ತಿರುವಂಥ ಗಿರೀಶ್ ಮಠನ್ನವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೂಡಿ ಇರ್ಬೋದು, ಮೊಹಮ್ಮದ್ ಸಮೀರ್ ಇರ್ಬೋದು, ಜೈಂಟ್ ಟಿ ಇರ್ಬೋದು, ಇವರೆಲ್ಲರೂ ಸಹ ಆಚೆ ಆರಾಮ ಓಡಾಡ್ಕೊಂಡಿದ್ದಾರೆ. ಇನ್ನೋವರೆಗೂ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳಲ್ಲ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟೇ ಛೀಮಾರಿ ಹಾಕಿದೆ ಇವರಿಗೆ. ಇದು ಸಂಪೂರ್ಣವಾಗಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅದಿರೋದಕ್ಕೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದ್ದನ್ನ ಇವ್ರು ಲೋವರ್ ಕೋರ್ಟಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಅದನ್ನ ಕ್ಯಾನ್ಸಲ್ ಆಗಿರೋದನ್ನ ಹೇಳ್ದೇನೆ ಲೋವರ್ ಕೋರ್ಟಲ್ಲಿ ಆಗಿರೋದು. ಸುಪ್ರೀಂ ಕೋರ್ಟು ಸತ್ಯನೇ ಹೇಳಿದೆ. ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತುಂಬ ಸತ್ಯ ಹೇಳಿದೆ. ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಲೆಫ್ಟಿಸ್ಟು, ಕಮ್ಯುನಿಸ್ಟರ ಮತ್ತು ಕೆಲವು ಜಿಹಾದಿ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿರೋದು ಇದು ಎಲ್ಲೋ ಒಂದು ದುರದೃಷ್ಟಕರ ಸಂಗತಿ. ಸ್ವತಃ ಸರ್ಕಾರ SIT ರಚನೆ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ, ಮಾಹಿತಿ ಕಳೆ ಹಾಕಬೇಕಾಗುತ್ತೆ. ಏನೂ ಇಲ್ದೇನೆ ಏಕಾಏಕಿ SIT ರಚನೆ ಮಾಡಿ ಜನರು, ಬಡ ಜನರು ತೆರಿಗೆ ಕಟ್ಟುವಂಥ ತೆರಿಗೆ ಕಟ್ಟುವಂಥ ಹಣನ ಇವತ್ತು SIT ಮೇಲೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಆರೋಪ ಸಾಕ್ಷಿ ಇಲ್ದಿರೋ ಕೇಸ್ಗಳಲ್ಲಿ ಸರ್ಕಾರನೇ ನೇರ ಹೊಣೆ ಆಗಿದೆ. ಇದ್ರ ಹಿಂದೆ ಸರ್ಕಾರದ ಕುಮ್ಮಕ್ಕಿಲ್ದೇನೆ ಇದಿಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಸಮಸ್ತ ಹಿಂದೂಗಳನ್ನ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಕ್ಷಮೆ ಯಾಚಿಸಬೇಕು. ಓಕೆ ಸರ್, ಇದಿಷ್ಟು ಹಿಂದೂ ಪರ ಮುಖಂಡರಾಗಿರ್ತಕ್ಕಂಥ ತೇಜಸ್ ಗೌಡ ಅವರ ಮಾತಾಗಿರುವಂಥದ್ದು. ಎಲ್ಲ ಒಂದು ಕಡೆ ಬುರುಡೆ ಗ್ಯಾಂಗ್ ಬೆನ್ನಿಗೆ ಸರ್ಕಾರ ನಿಂತಿದೆ, ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕುತಂತ್ರಕ್ಕೆ ಸರ್ಕಾರವೇ ಏನು ಕುಮ್ಮಕ್ಕು ಕೊಡ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಂಗಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಇವತ್ತು ಏನಂತ ಹೇಳಿದ್ರೆ ಇನ್ನು ಬುರುಡೆ ಗ್ಯಾಂಗು ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ಏನು ಅರ್ಜಿಯನ್ನು ಹಾಕಿತ್ತು. ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಹಾಕಿದೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ಮರೆಮಾಚಿಬಿಟ್ಟು ಈಗ SIT ರಚನೆ ಆಗುವತ್ತ ಏನು ಬುರುಡೆ ಗ್ಯಾಂಗ್ ಮಾಡಿರುವಂಥದ್ದು. ಈ ಬಗ್ಗೆ ದೂರು ಕೊಟ್ಟಿರುವಂಥದ್ದು ತೇಜಸ್ ಗೌಡ ಅವರು ಸರ್, ದೂರನ್ನು ಕೊಟ್ಟಿರುವಂಥದ್ದು ಬುರುಡೆ ಗ್ಯಾಂಗ್ ವಿರುದ್ಧ. ಸೊ ಏನನ್ಸುತ್ತೆ? ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರನೇ ಒಂದು ದೊಡ್ಡ ನಾಟಕ ಆಡ್ತಿದೆ. ಏನಕ್ಕೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ಅರ್ಜಿ ತಿರಸ್ಕಾರ ಆಗುತ್ತೆ ಅದನ್ನು ಮರೆಮಾಚಿ ಇವರು ಲೋವರ್ ಕೋರ್ಟ್ಗೆ ಹೋಗಿ ಅಲ್ಲಿನ ಹಿಯರಿಂಗ್ ಮಾಡ್ತಾರೆ ಅಂತಂದರೆ ರಾಜ್ಯ ಗುಪ್ತಚರ ಇಲಾಖೆಯಿಂದ ಅವ್ರಿಗೇನು ರಾಜ್ಯ ಸರ್ಕಾರಕ್ಕೆ ವರದಿ ಬಂದಿಲ್ವಾ, ಅಥವಾ ಕಾನೂನು ಸಚಿವರು HK ಪಾಟೀಲ್ರು ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಮಾಹಿತಿ ಇಲ್ಲ ಅಂತಂದರೆ HK ಪಾಟೀಲ್ರು ಕಾನೂನು ಸಚಿವರಾಗೋದಕ್ಕೆ ನಾಲಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಸರ್ಕಾರ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಹಿಂದೂ ಮಠ ಮಂದಿರ ಮೇಲೆ ಟಾರ್ಗೆಟ್ ಮಾಡುತ್ತಾ ನಿರಂತರವಾಗಿ ಅಪಪ್ರಚಾರ ಮಾಡ್ತಿರುವಂಥ ಗಿರೀಶ್ ಮಠನ್ನವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೂಡಿ ಇರ್ಬೋದು, ಮೊಹಮ್ಮದ್ ಸಮೀರ್ ಇರ್ಬೋದು, ಜೈಂಟ್ ಟಿ ಇರ್ಬೋದು, ಇವರೆಲ್ಲರೂ ಸಹ ಆಚೆ ಆರಾಮ ಓಡಾಡ್ಕೊಂಡಿದ್ದಾರೆ. ಇನ್ನೋವರೆಗೂ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳಲ್ಲ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟೇ ಛೀಮಾರಿ ಹಾಕಿದೆ ಇವರಿಗೆ. ಇದು ಸಂಪೂರ್ಣವಾಗಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅದಿರೋದಕ್ಕೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದ್ದನ್ನ ಇವ್ರು ಲೋವರ್ ಕೋರ್ಟಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಅದನ್ನ ಕ್ಯಾನ್ಸಲ್ ಆಗಿರೋದನ್ನ ಹೇಳ್ದೇನೆ ಲೋವರ್ ಕೋರ್ಟಲ್ಲಿ ಆಗಿರೋದು. ಸುಪ್ರೀಂ ಕೋರ್ಟು ಸತ್ಯನೇ ಹೇಳಿದೆ. ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತುಂಬ ಸತ್ಯ ಹೇಳಿದೆ. ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಲೆಫ್ಟಿಸ್ಟು, ಕಮ್ಯುನಿಸ್ಟರ ಮತ್ತು ಕೆಲವು ಜಿಹಾದಿ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿರೋದು ಇದು ಎಲ್ಲೋ ಒಂದು ದುರದೃಷ್ಟಕರ ಸಂಗತಿ. ಸ್ವತಃ ಸರ್ಕಾರ SIT ರಚನೆ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ, ಮಾಹಿತಿ ಕಳೆ ಹಾಕಬೇಕಾಗುತ್ತೆ. ಏನೂ ಇಲ್ದೇನೆ ಏಕಾಏಕಿ SIT ರಚನೆ ಮಾಡಿ ಜನರು, ಬಡ ಜನರು ತೆರಿಗೆ ಕಟ್ಟುವಂಥ ತೆರಿಗೆ ಕಟ್ಟುವಂಥ ಹಣನ ಇವತ್ತು SIT ಮೇಲೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಆರೋಪ ಸಾಕ್ಷಿ ಇಲ್ದಿರೋ ಕೇಸ್ಗಳಲ್ಲಿ ಸರ್ಕಾರನೇ ನೇರ ಹೊಣೆ ಆಗಿದೆ.
ಇದರ ಹಿಂದೆ ಸರ್ಕಾರದ ಕುಮ್ಮಕ್ಕಿಲ್ದೇನೆ ಇದಿಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಸಮಸ್ತ ಹಿಂದೂಗಳನ್ನ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಕ್ಷಮೆ ಯಾಚಿಸಬೇಕು. ಓಕೆ ಸರ್, ಇದಿಷ್ಟು ಹಿಂದೂ ಪರ ಮುಖಂಡರಾಗಿರ್ತಕ್ಕಂಥ ತೇಜಸ್ ಗೌಡ ಅವರ ಮಾತಾಗಿರುವಂಥದ್ದು. ಎಲ್ಲ ಒಂದು ಕಡೆ ಬುರುಡೆ ಗ್ಯಾಂಗ್ ಬೆನ್ನಿಗೆ ಸರ್ಕಾರ ನಿಂತಿದೆ, ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕುತಂತ್ರಕ್ಕೆ ಸರ್ಕಾರವೇ ಏನು ಕುಮ್ಮಕ್ಕು ಕೊಡ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಂಗಳಿ, ರಿಪಬ್ಲಿಕ್ ಕನ್ನಡ. ಏನೋ ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಇವತ್ತು ಏನಂತ ಹೇಳಿದ್ರೆ ಏನು ಬುರುಡೆ ಗ್ಯಾಂಗು ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ಏನು ಅರ್ಜಿಯನ್ನು ಹಾಕಿತ್ತು, ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಹಾಕಿದೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ಮರೆಮಾಚಿಬಿಟ್ಟು ಈಗ SIT ರಚನೆ ಆಗುವತ್ತ ಏನು ಬುರುಡೆ ಗ್ಯಾಂಗ್ ಮಾಡಿರುವಂಥದ್ದು. ಈ ಬಗ್ಗೆ ದೂರು ಕೊಟ್ಟಿರುವಂಥದ್ದು ತೇಜಸ್ ಗೌಡ ಅವರು ಸರ್, ದೂರನ್ನು ಕೊಟ್ಟಿರುವಂಥದ್ದು ಬುರುಡೆ ಗ್ಯಾಂಗ್ ವಿರುದ್ಧ. ಸೊ ಏನನ್ಸುತ್ತೆ? ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರನೇ ಒಂದು ದೊಡ್ಡ ನಾಟಕ ಆಡ್ತಿದೆ. ಏನಕ್ಕೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ಅರ್ಜಿ ತಿರಸ್ಕಾರ ಆಗುತ್ತೆ ಅದನ್ನು ಮರೆಮಾಚಿ ಇವರು ಲೋವರ್ ಕೋರ್ಟ್ಗೆ ಹೋಗಿ ಅಲ್ಲಿನ ಹಿಯರಿಂಗ್ ಮಾಡ್ತಾರೆ ಅಂತಂದರೆ ರಾಜ್ಯ ಗುಪ್ತಚರ ಇಲಾಖೆಯಿಂದ ಅವ್ರಿಗೇನು ರಾಜ್ಯ ಸರ್ಕಾರಕ್ಕೆ ವರದಿ ಬಂದಿಲ್ವಾ, ಅಥವಾ ಕಾನೂನು ಸಚಿವರು HK ಪಾಟೀಲ್ರು ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಮಾಹಿತಿ ಇಲ್ಲ ಅಂತಂದರೆ HK ಪಾಟೀಲ್ರು ಕಾನೂನು ಸಚಿವರಾಗೋದಕ್ಕೆ ನಾಲಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಸರ್ಕಾರ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಹಿಂದೂ ಮಠ ಮಂದಿರ ಮೇಲೆ ಟಾರ್ಗೆಟ್ ಮಾಡುತ್ತಾ ನಿರಂತರವಾಗಿ ಅಪಪ್ರಚಾರ ಮಾಡ್ತಿರುವಂಥ ಗಿರೀಶ್ ಮಠನ್ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೂಡಿ ಇರ್ಬೋದು, ಮೊಹಮ್ಮದ್ ಸಮೀರ್ ಇರ್ಬೋದು, ಜೈನ್ ಟಿ ಇರ್ಬೋದು, ಇವರೆಲ್ಲರೂ ಸಹ ಆಚೆ ಆರಾಮ ಓಡಾಡ್ಕೊಂಡಿದ್ದಾರೆ. ಇನ್ನೋವರೆಗೂ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳಲ್ಲ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟೇ ಛೀಮಾರಿ ಹಾಕಿದೆ ಇವ್ರಿಗೆ. ಇದು ಸಂಪೂರ್ಣವಾಗಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಅದಿರೋದಕ್ಕೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದ್ದನ್ನ ಇವ್ರು ಲೋವರ್ ಕೋರ್ಟಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಅದನ್ನ ಕ್ಯಾನ್ಸಲ್ ಆಗಿರೋದನ್ನ ಹೇಳ್ದೇನೆ ಲೋವರ್ ಕೋರ್ಟಲ್ಲಿ ಆಗಿರೋದು. ಸುಪ್ರೀಂ ಕೋರ್ಟು ಸತ್ಯನೇ ಹೇಳಿದೆ. ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತುಂಬ ಸತ್ಯ ಹೇಳಿದೆ. ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಲೆಫ್ಟಿಸ್ಟು, ಕಮ್ಯುನಿಸ್ಟರ ಮತ್ತು ಕೆಲವು ಜಿಹಾದಿ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿರೋದು ಇದು ಎಲ್ಲೋ ಒಂದು ದುರದೃಷ್ಟಕರ ಸಂಗತಿ. ಸ್ವತಃ ಸರ್ಕಾರ SIT ರಚನೆ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ, ಮಾಹಿತಿ ಕಳೆ ಹಾಕಬೇಕಾಗುತ್ತೆ. ಏನೂ ಇಲ್ದೇನೆ ಏಕಾಏಕಿ SIT ರಚನೆ ಮಾಡಿ ಬಡ ಜನರು ತೆರಿಗೆ ಕಟ್ಟುವಂಥ ತೆರಿಗೆ ಕಟ್ಟುವಂಥ ಹಣನ ಇವತ್ತು SIT ಮೇಲೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಆರೋಪ ಸಾಕ್ಷಿ ಇಲ್ದಿರೋ ಕೇಸ್ಗಳಲ್ಲಿ ಸರ್ಕಾರನೇ ನೇರ ಹೊಣೆ ಆಗಿದೆ. ಇದ್ರ ಹಿಂದೆ ಸರ್ಕಾರದ ಕುಮ್ಮಕ್ಕಿಲ್ದೇನೆ ಇದಿಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಸಮಸ್ತ ಹಿಂದೂಗಳನ್ನ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಕ್ಷಮೆ ಯಾಚಿಸಬೇಕು. ಓಕೆ ಸರ್, ಇದಿಷ್ಟು ಹಿಂದೂ ಪರ ಮುಖಂಡರಾಗಿರ್ತಕ್ಕಂಥ ತೇಜಸ್ ಗೌಡ ಅವರ ಮಾತಾಗಿರುವಂಥದ್ದು. ಎಲ್ಲ ಒಂದು ಕಡೆ ಬುರುಡೆ ಗ್ಯಾಂಗ್ ಬೆನ್ನಿಗೆ ಸರ್ಕಾರ ನಿಂತಿದೆ, ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕುತಂತ್ರಕ್ಕೆ ಸರ್ಕಾರವೇ ಏನು ಕುಮ್ಮಕ್ಕು ಕೊಡ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಂಗಳಿ, ರಿಪಬ್ಲಿಕ್ ಕನ್ನಡ.